ಆತ ಒಬ್ಬ ಸೆಕ್ಯೂರಿಟಿ ಗಾರ್ಡ್. ನೇಪಾಳ ಮೂಲದ ಆ ಯುವಕ ಅಬುದಾಬಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಒಂದು ಸಾಮಾನ್ಯ ರಾತ್ರಿಯಲ್ಲಿ ಎಂದಿನಂತೆ ಡ್ಯೂಟಿ ಮಾಡ್ತಾ ಇದ್ದ. ಕೈಯಲ್ಲಿ ಬೇಕಾದಷ್ಟು ಹಣ ಇಲ್ಲ, ಜೀವನದಲ್ಲಿ ಯಾವುದೇ ಐಷಾರಾಮಿಯೂ ಇಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಯುವಕನ ಬದುಕು ಸಂಪೂರ್ಣವಾಗಿ ಬದಲಾಗಲಿದೆ ಎಂಬುದು ಅವನಿಗೆ ಗೊತ್ತೇ ಇರಲಿಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ನೇಪಾಳ ಮೂಲದ 26 ವರ್ಷದ ತಯಾಬ್ ಖಾನ್, ಆತನ ಜೀವನದಲ್ಲಿ ನಡೆದಿರುವ ಈ ಘಟನೆ ಇದೀಗ ಜಗತ್ತಿನಾದ್ಯಂತ ಸುದ್ದಿಯಾಗಿದೆ. ಈದಲ್ಲದ ರಜೆಯ ಸಮಯ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದ ತಯಾಬ್ ಖಾನ್ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ರು. ಅದೇ ವೇಳೆ UAE ಲಾಟರಿಯ ಲಕ್ಕಿ ಡೇ ಡ್ರಾದ ಫಲಿತಾಂಶ ಪ್ರಕಟ ಆಗಿತ್ತು. ಆದರೆ ತಯಾಬ್ ಅದನ್ನ ನೋಡಿರಲಿಲ್ಲ. ಯಾಕೆಂದ್ರೆ ಈ ಹಿಂದೆಯೂ ಸಣ್ಣ ಪುಟ್ಟ ಬಹುಮಾನಗಳು ಆತನ ಇಮೇಲ್ಗೆ ಬಂದಿದ್ವು. ಹೀಗಾಗಿ ಆ ಇಮೇಲ್ ಕೂಡ ಅಂತಹದ್ದೇ ಇರಬಹುದು ಎಂದು ಆತ ಭಾವಿಸಿದ್ದ. ಆದರೆ ಸ್ವಲ್ಪ ಸಮಯದ ಬಳಿಕ ಇಮೇಲ್ ತೆರೆದು ನೋಡಿದಾಗ ಅವರ ಕಣ್ಣಿಗೆ ಬಿದ್ದ ಅಂಕಿ ನೋಡಿ ಅವರು ದಂಗಾಗಿ ಹೋಗಿದ್ರು. Actually, it was I was having a night duty, so I was on a work, and I find out around 10:30. It was not in the draw time; it was after the draw. I find out, and I checked. There was an email notification. I opened the email. I was really shocked. It was showing me 30 million dirhams. You won. My hands, my legs, all are sick. ಒಟ್ಟು 30 ಮಿಲಿಯನ್ ದಿರ್ಹಂ, ಅಂದರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 78 ಕೋಟಿ ರೂಪಾಯಿಗಳ ಜಾಕ್ಪಾಟ್. ನನ್ನ ಕೈಗಳು ನಡುಗತೊಡಗಿದವು, ಕಾಲುಗಳು ನಡುಗ್ತಾ ಇದ್ದವು. ಇದು ಕನಸೋ ನಿಜವೋ ಎಂಬುದೇ ಅರ್ಥ ಆಗ್ತಿರಲಿಲ್ಲ ಎಂದು ತಯಾಬ್ ನಂತರ ನೆನಪಿಸಿಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ಸಂಗತಿ ಇದೆ. ಈ ಟಿಕೆಟನ್ನು ತಯಾಬ್ ಒಬ್ಬರೇ ಖರೀದಿಸಿರಲಿಲ್ಲ. ಅವರ 4 ಸ್ನೇಹಿತರೊಂದಿಗೆ ಸೇರಿ ಒಟ್ಟು 5 ಹಣ ಹಾಕಿ ಟಿಕೆಟ್ ಖರೀದಿಸಿದರು. ಪ್ರತಿಯೊಬ್ಬರು ಕೇವಲ 50 ದಿರಂ, ಅಂದರೆ ಸುಮಾರು 1000 ರೂಪಾಯಿಗಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಹಣ ಹೂಡಿಕೆ ಮಾಡಿದರು. 2024ರ ಆರಂಭದಿಂದಲೇ ಈ 5 ನಿರಂತರವಾಗಿ ಟಿಕೆಟ್ ಖರೀದಿಸ್ತಾ ಇದ್ರು. ಕೆಲವೊಮ್ಮೆ ಸಣ್ಣ ಬಹುಮಾನಗಳು ಬಂದಿದ್ರು, ದೊಡ್ಡ ಗೆಲುವು ಮಾತ್ರ ಕೈಗೂಡಿರಲಿಲ್ಲ. ಆದರೂ ಅವರು ಭರವಸೆ ಕಳೆದುಕೊಳ್ಳಿಲ್ಲ. ಅಂತಿಮವಾಗಿ ಅದೃಷ್ಟದ ಬಾಗಿಲು ತೆರೆದಿದೆ. 78 ಕೋಟಿ ರೂಪಾಯಿಗಳ ಬಹುಮಾನವನ್ನು 5 ಸಮಾನವಾಗಿ ಹಂಚಿಕೊಂಡ ಕಾರಣ ತಯಾಬ್ ಖಾನ್ ಪಾಲಿಗೆ ಸುಮಾರು 15 ಕೋಟಿ ರೂಪಾಯಿಗಳು ಬಂದಿವೆ. ಇದೀಗ ಅವರ ಜೀವನದ ಮುಂದಿನ ಅಧ್ಯಾಯ ಶುರುವಾಗ್ತಾ ಇದೆ. 4 ವರ್ಷಗಳಿಂದ ಉದ್ಯೋಗಿಯಾಗಿ ದುಡಿತಾ ಇರುವ ತಯಾಬ್ ಖಾನ್ ಇನ್ನು ಮುಂದೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮುಂದುವರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಹೊಸ ಜೀವನ ಆರಂಭಿಸುವ ಸಮಯ. ಉದ್ಯಮ ಅಥವಾ ಹೂಡಿಕೆ ಕ್ಷೇತ್ರದಲ್ಲಿ ಹೊಸ ಪ್ರಯಾಣ ಆರಂಭಿಸಲು ಬಯಸ್ತೇನೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಕೋಟ್ಯಂತರ ರೂಪಾಯಿ ಸಿಕ್ಕ ಕೂಡಲೇ ಅವರು ಯೋಚಿಸಿದ್ದು ಐಷಾರಾಮಿ ಜೀವನದ ಬಗ್ಗೆ ಅಲ್ಲ. ಅವರ ಮೊದಲ ಕನಸು ತಮ್ಮ ಕುಟುಂಬಕ್ಕೆ ಒಂದು ಉತ್ತಮ ಮನೆ ಕಟ್ಟಿಕೊಡುವುದಾಗಿದೆ. ನೇಪಾಳದಲ್ಲಿರುವ ತಮ್ಮ ಕುಟುಂಬಕ್ಕೆ ಎಲ್ಲ ಸೌಲಭ್ಯಗಳಿರುವ ಸುಂದರ ಮನೆ ನಿರ್ಮಿಸುವುದೇ ತಮ್ಮ ಮೊದಲ ಆದ್ಯತೆ ಎಂದು ತಯಾಬ್ ಹೇಳಿದ್ದಾರೆ. ತಯಾಬ್ ಈ ಸಂತಸದ ಸುದ್ದಿಯನ್ನ ಮೊದಲು ಹಂಚಿಕೊಂಡಿದ್ದು ತಮ್ಮ ಚಿಕ್ಕಪ್ಪನೊಂದಿಗೆ. ವರ್ಷಗಳ ಹಿಂದೆ UAEಗೆ ಬರಲು ಸಹಾಯ ಮಾಡಿದ್ದ ವ್ಯಕ್ತಿ ಅವರೇ. ಗೆಲುವಿನ ವಿಷಯ ಕೇಳಿದಾಗ ಚಿಕ್ಕಪ್ಪ ಮಾತೇ ಬರದಷ್ಟು ಭಾವುಕರಾಗಿದ್ದರಂತೆ. ಇನ್ನು ವೈಯಕ್ತಿಕ ಕನಸುಗಳ ವಿಷಯಕ್ಕೆ ಬಂದರೆ ತಯಾಬ್ ಬಹುಕಾಲದಿಂದ 2 ವಸ್ತುಗಳನ್ನು ಕಣ್ಣಲ್ಲಿಟ್ಟುಕೊಂಡಿದ್ದರಂತೆ. ಒಂದು ಮಹೇಂದ್ರ ಥಾರ್ ಜೀಪ್, ಮತ್ತೊಂದು ರೋಲೆಕ್ಸ್ ಕೈಗಡಿಯಾರ. ಇದೀಗ ಆ ಕನಸುಗಳು ನನಸಾಗುವ ದಿನ ದೂರ ಇಲ್ಲ. ಅದರ ಜೊತೆಗೆ ದುಬೈನಲ್ಲಿ ಅಪಾರ್ಟ್ಮೆಂಟ್ ಖರೀದಿಸಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಯೋಚನೆಯೂ ಅವರಲ್ಲಿದೆಯಂತೆ. I am planning to buy a house for whole my family and in my home country. So for them it will be there. For my own things, I will buy a Mahindra Thar, a Jeep for me. I believe I can now buy a Rolex watch also. Like that, yeah. So I'm planning now to be an investor. So I will try to be an investor here. ಅದೃಷ್ಟ ಕೈ ಹಿಡಿದಾಗ ಕೋಟಿ ರೂಪಾಯಿಗಳ ಬಹುಮಾನ ಬರುತ್ತೆ. ಬದುಕಿನಲ್ಲಿ ಅವಕಾಶಗಳು ಯಾವಾಗ ಯಾವ ರೂಪದಲ್ಲಿ ಬಾಗಿಲು ತಟ್ಟುತ್ತವೆ ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ತಯಾಬ್ ಖಾನ್ ಅವರ ಕಥೆಯೇ ಒಂದು ಉದಾಹರಣೆ.